ಹೃದಯ ಸಾಧಕ ಬಂಧುಗಳೇ, ಜಿಜ್ಞಾಸುಗಳೇ, ತಮಗೆಲ್ಲರಿಗೂ ಕೂಡ ಅನಂತ ಪ್ರಣಾಮಗಳು. ಶ್ರೀಮಾತಾರವಿಂದರ ಪೂರ್ಣಯೋಗದ ಈ ಬಳಗಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬಹಳಷ್ಟು ಜನರಿಗೆ ಶ್ರೀ ಅರವಿಂದರು ಯಾರು, ಶ್ರೀಮಾತೆಯವರು ಯಾರು, ಈ ಸರಳವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಅಗತ್ಯ ಇರುತ್ತೆ. ಬದುಕನ್ನು ಅವರ ವಿರಾಟ್ ಜೀವನ ಸ್ವರೂಪವನ್ನು ಸೂಕ್ಷ್ಮವಾಗಿ ತಿಳಿದುಕೊಂಡ ಮೇಲೆ ಶ್ರೀ ಅರವಿಂದರು ಯಾವ ದರ್ಶನವನ್ನು, ಯಾವ ಯೋಗವನ್ನು ಮನುಕುಲಕ್ಕೆ ನೀಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಬೋದು. ಹೆಜ್ಜೆಗಳನ್ನು ನಿಧಾನವಾಗಿಡೋಣ, ಆದರೆ ದೃಢವಾಗಿ ಇಡೋಣ. ಓಂ ಶ್ರೀ ಅರವಿಂದ ಮೇರ, ಓಂ ಶ್ರೀ ಅರವಿಂದ ಮೇರ. ಇಂದು ನಾವು ಶ್ರೀ ಅರವಿಂದರ ಜೀವನ ದರ್ಶನವನ್ನು ಮಾಡಲು ಪ್ರವೇಶ ಮಾಡೋಣ. ನನ್ನ ಜೀವನವನ್ನು ಕುರಿತು ಬರೆಯಲು ಯಾರಿಗೂ ಸಾಧ್ಯವಲ್ಲ, ಏಕೆಂದರೆ ಮನುಷ್ಯ ದೃಷ್ಟಿಗೆ ಅಗೋಚರವಾದ ಭೂಮಿಕೆಯಲ್ಲಿಯೇ ಅದು ಸಾಗಿದೆ ಎಂದು ಶ್ರೀ ಅರವಿಂದರು ಹೇಳಿದ್ದಾರೆ. ಅಂದರೆ ಅಷ್ಟು ಸುಲಭವಾಗಿ ಬಹಿರಂಗವಾದ ಘಟನೆಗಳಿಂದ ನಾವು ಅವರನ್ನು ತಿಳಿದುಕೊಳ್ಳುವುದು ಕಷ್ಟ ಸಾಧ್ಯ. ಅವರ ಇಹಜೀವನ ರೇಖೆ ಹೀಗೆ ಆರಂಭವಾಗುತ್ತೆ. 1872 ಇಸ್ವಿ, 19ನೇ ಶತಮಾನದ ಅಂತ್ಯಭಾಗ. ಆಶ್ಚರ್ಯ ಅನ್ಸುತ್ತೆ. ಶ್ರೀ ಅರವಿಂದರ ಜನನವಾದದ್ದು ಆಗಸ್ಟ್ 15ನೇ ತಾರೀಕು. ನಮ್ಮ ಮಾತೃಭೂಮಿ ಭಾರತ ದೇಶವು ಸ್ವತಂತ್ರವಾದದ್ದು ಆಗಸ್ಟ್ 15. ಶ್ರೀ ಅರವಿಂದರ ಜನನ 1872. 1872 ಜನಿಸಿ 1950 ಮಾನವ ದೇಹದಲ್ಲಿದ್ದು ಅಗಾಧವಾದ, ನಂಬಲು ಅಸಾಧ್ಯವಾದ ಸಾಧನೆಗಳನ್ನು ಮಾಡಿ ಮನುಕುಲಕ್ಕೆ ನಾವೆಲ್ಲರೂ ಕೃತಜ್ಞರಾಗಿರುವಂತಹ ಕಾಣಿಕೆಗಳನ್ನು ನೀಡಿ ಶ್ರೀ ಅರವಿಂದರು ವಿರಾಟ್ ಸ್ವರೂಪರಾಗಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರ ಮಹಾ ಸಮಾಧಿಯಾದದ್ದು 1950 ಡಿಸೆಂಬರ್ 5. ಶ್ರೀ ಅರವಿಂದರು ಜನಿಸಿದಾಗ ಶ್ರೀರಾಮಕೃಷ್ಣ ಪರಮಹಂಸರಿಗೆ 36 ವರ್ಷ ವಯಸ್ಸಾಗಿತ್ತು. ಅವರು ತಮ್ಮ ಸಾಧನೆಗಳನ್ನೆಲ್ಲ ಪೂರೈಸಿ ಮಹೋನ್ನತ ಸಿದ್ಧಿಯಲ್ಲಿ ಆರೂಢರಾಗಿದ್ದರು. ಅವರ ಲೀಲಾ ಭೂಮಿಕೆ ಸುವ್ಯಕ್ತವಾಗಿತ್ತು. ಸ್ವಾಮಿ ವಿವೇಕಾನಂದರು, ಗುರುದೇವ ರವೀಂದ್ರನಾಥ್ ಟ್ಯಾಗೋರರು 10-12 ವರ್ಷದ ಬಾಲಕರಾಗಿದ್ದರು.
ಬಂಗಾಳ ಮಹೋನ್ನತ ವ್ಯಕ್ತಿತ್ವಗಳನ್ನು ಹೆತ್ತು ಭಾರತದ ಸೇವೆಗೆ ನೀಡುವ ಒಂದು ಕೃಷಿ ಭೂಮಿಯಾಗಿತ್ತು. ಶ್ರೀ ಅರವಿಂದರ ತಂದೆ ಡಾಕ್ಟರ್ ಕೃಷ್ಣಧನ ಘೋಷ್, ಅವರ ತಾಯಿ ಶ್ರೀಮತಿ ಸ್ವರ್ಣಲತಾ ದೇವಿ. ಡಾಕ್ಟರ್ ಕೃಷ್ಣಧನ ಘೋಷರು ಬ್ರಿಟಿಷ್ ಸರ್ಕಾರದಲ್ಲಿ ಸರ್ಜನ್ ಆಗಿ, ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅವರು ಇಂಡಿಯನ್ ಮಿಲಿಟರಿ ಸರ್ವಿಸ್ನಲ್ಲಿ ಡಾಕ್ಟರ್ ಆಗಿದ್ದರಿಂದ ಕೃಷ್ಣಧನ ಘೋಷರ ಮೇಲೆ ಪಾಶ್ಚಾತ್ಯ ಪ್ರಭಾವ ಆಳವಾಗಿತ್ತು. ಹಾಗಾಗಿ ಅವರು ಬ್ರಿಟಿಷ್ ಕಲ್ಚರ್, ಬ್ರಿಟಿಷ್ ಮಾದರಿಯ ಜೀವನ ಶೈಲಿಗೆ ಮಾರು ಹೋಗಿದ್ದರು. ತಮಗೆ ಜನಿಸಿದ ಮಕ್ಕಳ ಮೇಲೂ ಸಹ ಭಾರತೀಯ ಮೂಲವಾದ ಯಾವುದೇ ಪ್ರಭಾವವು ಬೀಳ್ಕೂಡದು ಅನ್ನೋದು ಅವರ ಆಶಯ ಆಗಿತ್ತು. ಶ್ರೀ ಅರವಿಂದರು ಸುಮಾರು 7 ವರ್ಷ ಆಗಿರುವಾಗಲೇ ಅವರು ತಮ್ಮ ಅಣ್ಣಂದಿರ ಜೊತೆಯಲ್ಲಿ ಇಂಗ್ಲೆಂಡಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಶ್ರೀ ಅರವಿಂದರ ಹುಟ್ಟುವ ಮೊದಲು ಸ್ವರ್ಣಲತಾ ದೇವಿಗೆ ವಿನಯಭೂಷಣ ಮತ್ತು ಮನಮೋಹನ ಅಂತ ಇಬ್ಬರು ಗಂಡು ಮಕ್ಕಳಾಗಿದ್ದರು. ಶ್ರೀ ಅರವಿಂದರು 3ನೆಯ ಮಗ. ಅವರಿಗೆ ಒಬ್ಬ ತಮ್ಮ ಶ್ರೀ ಕೃಷ್ಣಧನ ಘೋಷ್ ಮತ್ತು ಸ್ವರ್ಣಲತಾ ದೇವಿಯವರಿಗೆ ಶ್ರೀ ಅರವಿಂದರ ನಂತರ 4ನೆಯ ಗಂಡು ಮಗ ಹುಟ್ಟುತ್ತಾನೆ. ಆತನ ಹೆಸರು ಬರೀಂದ್ರ ಘೋಷ್ ಅಂತ. ಈತನು ಕೂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿಕಾರಿಯಾಗಿ ಪಾಲ್ಗೊಂಡಂತಹ ವ್ಯಕ್ತಿ. ಶ್ರೀ ಅರವಿಂದರಿಗೆ 5ನೇ ವರ್ಷ ಇದ್ದಾಗ ಅಣ್ಣಿಂದರಿಬ್ಬರ ಜೊತೆ ವಿನಯಭೂಷಣ ಮತ್ತು ಮನಮೋಹನ್ ಘೋಷ್, ಇದು ಘೋಷ್ ಮನೆತನ, ಅವ್ರ ಜೊತೆಯಲ್ಲಿ ಡಾರ್ಜಿಲಿಂಗ್ನಲ್ಲಿರೋ ಲೊರೆಟೊ ಕಾನ್ವೆಂಟ್ ಅಲ್ಲಿಗೆ ಕಳಿಸಲಾಯಿತು. ಭಾರತದಲ್ಲಿ ಇದ್ದಾಗಲೇ ಕಾನ್ವೆಂಟಿನ ವಾತಾವರಣ, ಕಾನ್ವೆಂಟಿನಲ್ಲಿ ಇದ್ದವರು ಬರೀ ಯುರೋಪಿಯನ್ ಮಕ್ಕಳೇ. ಶಿಕ್ಷಣ ಮಾಧ್ಯಮ ಇಂಗ್ಲಿಷ್. ಶಾಲೆಯಲ್ಲಿ ನಡೀತಿದ್ದ ಸಂಭಾಷಣೆ ಎಲ್ಲ ಇಂಗ್ಲಿಷ್ನಲ್ಲಿ. ಪಾಠ ಪ್ರವಚನಗಳು ಸಂಪೂರ್ಣವಾಗಿ ಇಂಗ್ಲಿಷ್ ಪರಿಸರ. ಬಾಲ್ಯದಲ್ಲಿ ಸ್ವದೇಶದಲ್ಲಿರುವಾಗಲೇ ವಿದೇಶಿ ಪರಿಸರ ಅವರ ಮೇಲೆ ಇತ್ತು. ಹೀಗಾದ ಮೇಲೆ ತಮ್ಮ 3 ಮಕ್ಕಳನ್ನು ಕಳೆದುಕೊಂಡು ಶ್ರೀ ಅರವಿಂದರಿಗೆ 7 ವರ್ಷ ಆಗಿರುವಾಗ 1879ರಲ್ಲಿ ಕೃಷ್ಣಧನ ಘೋಷರು 3 ಗಂಡು ಮಕ್ಕಳನ್ನು ಇಂಗ್ಲೆಂಡಿಗೆ ಕರ್ಕೊಂಡು ಹೋಗ್ತಾರೆ ವಿದ್ಯಾಭ್ಯಾಸಕ್ಕೆ. ಅಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ಒಬ್ಬರ ಮನೆಯಲ್ಲಿ ಅವರು ಇರೋದಕ್ಕೆ ಏರ್ಪಾಡನ್ನು ಮಾಡ್ತಾರೆ. ಕೃಷ್ಣಧನ ಘೋಷ್ ತುಂಬ ಎಚ್ಚರಿಕೆ ವಹಿಸಿದರು. ಭಾರತೀಯ ಮೂಲವಾದ ಸಂಪ್ರದಾಯ ಸಂಸ್ಕೃತಿಯ ಸೋಂಕು ಮಕ್ಕಳಿಗೆ ತಗಲಬಾರದು, ಸಂಪೂರ್ಣವಾಗಿ ಅವರು ವೆಸ್ಟರ್ನ್ ಆಗಬೇಕು ಅಂತನ್ನೋ ಆಶಯ. ಅರವಿಂದರು ಇದ್ದ ಮನೆಯ ಯಜಮಾನನಿಗೆ ಲ್ಯಾಟಿನ್ ಭಾಷೆ ಚೆನ್ನಾಗಿ ಬರ್ತಾ ಇತ್ತು. ಹೀಗೆ 7 ವರ್ಷ ಇದ್ದಾಗಲೇ ಅವರು ಲ್ಯಾಟಿನ್ ಭಾಷೆಯನ್ನು ಅಲ್ಲಿ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ, ಚೆನ್ನಾಗಿ ಕಲಿತಾರೆ. ಸುಮಾರು 4-5 ವರ್ಷಗಳ ನಂತರ 1884ರ ವೇಳೆಗೆ
ಸೇಂಟ್ ಪಾಲ್ಸ್ ಶಾಲೆಯನ್ನು ಪ್ರವೇಶ ಮಾಡ್ತಾರೆ. ಅಪಾರವಾದಂಥ ಆಸಕ್ತಿ ಅವರಿಗೆ ಅಧ್ಯಯನದಲ್ಲಿ, ಮತ್ತೆ ಅದ್ಭುತವಾದ ಮೇಧಾಶಕ್ತಿ ಶ್ರೀ ಅರವಿಂದರಿಗೆ ಇತ್ತು. ಅವರಿಗೆ ಗ್ರೀಕ್ ಭಾಷೆಯನ್ನು ಚೆನ್ನಾಗಿ ಕಲಿಸ್ಕೊಟ್ಟವರು ಲಂಡನ್ನಿನ ಸೇಂಟ್ ಪಾಲ್ ಸ್ಕೂಲ್ನ ಹೆಡ್ ಮಾಸ್ಟರ್. ಇನ್ನೂ 5 ವರ್ಷಗಳು ಕಳೆಯಿತು. ಸುಮಾರು 1890ರ ವೇಳೆಗೆ ಶ್ರೀ ಅರವಿಂದರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಕಿಂಗ್ಸ್ ಕಾಲೇಜಿಗೆ ಸೇರ್ತಾರೆ. ಇವರ ಮೇಧಾಶಕ್ತಿ, ಇವರ ವಿದ್ವತ್ತಿಗೆ ಸ್ಕಾಲರ್ಶಿಪ್ ಅಥವಾ ರೂಪದಲ್ಲಿ ವರ್ಷಕ್ಕೆ 80 ಪೌಂಡ್ ಅವರಿಗೆ ಸಿಗ್ತಾ ಇತ್ತು. ತಮ್ಮ ಕಾಲದ ಬಹು ಸಮಯವನ್ನು ಶ್ರೀ ಅರವಿಂದರು ಇಂಗ್ಲಿಷ್ ಕಾವ್ಯ, ಕಾದಂಬರಿಗಳನ್ನು ಓದುವುದು, ವಿಚಾರ ಸಾಹಿತ್ಯವನ್ನು ಅಧ್ಯಯನ ಮಾಡುವುದು, ಫ್ರೆಂಚ್ ಸಾಹಿತ್ಯ, ಯುರೋಪಿನ ಚರಿತ್ರೆಗಳನ್ನು ಕೂಲಂಕಷವಾಗಿ ತಿಳಿದು ನೋಡುವುದು, ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಕಾವ್ಯಗಳನ್ನು, ಕವನಗಳನ್ನು ರಚಿಸುವುದು, ಹೀಗೆ ಸಮಯವನ್ನು ಕಳೀತಾ ಇದ್ರು. 1890ರಲ್ಲಿ ಶ್ರೀ ಅರವಿಂದರು ICS ಅಂತ ನಾವೇನು ಕರಿತೀವಿ, ಇಂಡಿಯನ್ ಸಿವಿಲ್ ಸರ್ವಿಸ್, ಆ ಪರೀಕ್ಷೆಗೆ ಕೂತು ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸನ್ನು ಮಾಡಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸಿ ತೇರ್ಗಡೆ ಹೊಂದ್ತಾರೆ. ಎಲ್ಲ ಅಧ್ಯಾಪಕರು ಮತ್ತು ಪ್ರಾಧ್ಯಾಪಕರು ಮುಕ್ತ ಕಂಠದಿಂದ ಶ್ರೀ ಅರವಿಂದರನ್ನ ಪ್ರಶಂಸೆ ಮಾಡ್ತಾರೆ. ಆದರೆ ಶ್ರೀ ಅರವಿಂದರಿಗೆ ಭಾರತವು ಬ್ರಿಟಿಷರ ಸೆರೆಯಾಳಾಗಿದೆ ಅಂತ ಗೊತ್ತಿತ್ತು. ICS ಅನ್ನು ಸಂಪೂರ್ಣ ಮುಗಿಸಿಬಿಟ್ರೆ ಭಾರತಕ್ಕೆ ಬಂದು ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡಬೇಕು ಎಂಬ ಪರಿಸ್ಥಿತಿ ಇತ್ತು. ಹೀಗಾಗಿ ಅವರು ಈ ದಾಸ್ಯದ ಜೀವನಕ್ಕೆ ಯಾವುದೇ ರೀತಿಯ ಒಲವನ್ನು ತೋರಲಿಲ್ಲ. ICS ಪರೀಕ್ಷೆಗೆ ಕೊನೆಯ ಒಂದು ಟೆಸ್ಟ್ ಇತ್ತು. ಕುದುರೆ ಸವಾರಿ, ಹಾರ್ಸ್ ರೈಡಿಂಗ್ಗೆ ನಲ್ಲಿ ಕೂಡ ಅವರು ಕ್ವಾಲಿಫೈ ಆಗಬೇಕಾಗಿತ್ತು. ಆದರೆ ಆ ಪರೀಕ್ಷೆ ಉದ್ದೇಶಪೂರ್ವಕವಾಗಿ ತಮ್ಮ ಸ್ವಇಚ್ಛೆಯಿಂದ ಹಾರ್ಸ್ ರೈಡಿಂಗ್ಗೆ ಅವರು ಹೋಗೋದಿಲ್ಲ. ಹೀಗಾಗಿ ಅವರ ICS ಪರೀಕ್ಷೆಯ ಫಲಿತಾಂಶವು ಅಪೂರ್ಣವಾಗಿ ಬಿಡುತ್ತೆ. ಇದು ಶ್ರೀ ಅರವಿಂದರೇ ಬ್ರಿಟಿಷರ ಗುಲಾಮರಾಗುವುದಿಲ್ಲ ಅಂತ ತಪ್ಪಿಸಿಕೊಂಡಂಥ ಒಂದು ರೀತಿ. ನಾನೆನ್ನೋ ಕಳ್ಕೊಂಡು ಬಿಟ್ಟೆ ಅಂತ ಅವರು ಯಾವತ್ತೂ ಅದರಿಂದ ಭಾವಿಸಲೇ ಇಲ್ಲ. ಆದರೆ ಅವರು ತಮ್ಮ ಬಹುಮುಖವಾದ ಅಧ್ಯಯನದಲ್ಲಿ ಮುಂದುವರಿತಾ ಇದ್ರು. ಇಟಾಲಿಯನ್, ಜರ್ಮನ್, ಸ್ಪ್ಯಾನಿಷ್ ಭಾಷೆಗಳನ್ನು ಅಭ್ಯಾಸ ಮಾಡಿದ್ರು. ಗಾಯಟೆ, ಡಾಂಟೆ ಮುಂತಾದ ಚಿಂತಕರು ಮತ್ತು ಕವಿಗಳ ಕೃತಿಗಳನ್ನು ಮೂಲ ಭಾಷೆಗಳಲ್ಲಿಯೇ ಓದುವ ಮಟ್ಟಿಗೆ ಅವರು ಪರಿಣಿತರಾಗಿದ್ದರು. ವಿಕ್ಟೋರಿಯಾ ಯುಗದ ಇಂಗ್ಲಿಷ್ ಜೀವನದ ಪೂರ್ಣ ಪ್ರಭಾವದಿಂದ ಅವರ ವ್ಯಕ್ತಿತ್ವ ಸ್ಫೂರ್ತಿ ಪಡೆದು ಯಾವುದೇ ಮಹತ್ತರವಾದ ಸಾಹಸವನ್ನು ಕೂಡ ಸ್ವಾಗತಿಸಿ ಗರುಡನಂತೆ ಆಕಾಶದಲ್ಲಿ ಹಾರಾಡಲು ಸಿದ್ಧವಾಗಿತ್ತು. ಆ ವೇಳೆಗೆ ತಂದೆ ಕೃಷ್ಣಧನ ಘೋಷರು ಕಳಿಸ್ತಾ ಇದ್ದಂಥ ಧನ ಸಹಾಯ ಕಡಿಮೆ ಆಯಿತು. ಹೀಗೋ ಬದುಕು ಯುರೋಪ್ನಲ್ಲಿ ಕಷ್ಟದಿಂದಲೇ ಕೂಡಿತ್ತು. ಅದು ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ.
ಆಗ ಸುಮಾರು 20 ವರ್ಷ ವಯಸ್ಸು ಶ್ರೀ ಅರವಿಂದರಿಗೆ. ಭಾರತೀಯ ನಾಗರಿಕತೆಯಾಗಲಿ, ಭಾರತೀಯ ಸಂಸ್ಕೃತಿಯ ಸೋಂಕಾಗಲಿ, ಅದರ ರಹಸ್ಯವಾಗಲಿ, ಅದರ ಸಾರವಾಗಲಿ ಯಾವುದೂ ಅವರನ್ನು ತಟ್ಟಿರಲಿಲ್ಲ, ಮುಟ್ಟಿರಲಿಲ್ಲ. ತುಂಬು ತಾರುಣ್ಯ, ತುಂಬಿದ ವಿದ್ವತ್ತು, ಅಮಂಗಳದಲ್ಲಿ ಅವರಿಗೆ ಜಿಗುಪ್ಸೆ ಇತ್ತು. ಮನುಷ್ಯನ ನಿರರ್ಥಕವಾದ ಜೀವನ, ಆನಂದರಹಿತವಾದಂತಹ ದುಡಿಮೆ, ತನ್ನ ಜೀವನಕ್ಕೆ ತನ್ನ ಅಸ್ತಿತ್ವದ ರಹಸ್ಯವನ್ನು ತಿಳಿಯದ ಅವನ ಅಸಹನೀಯ ಸ್ಥಿತಿ, ಇಂಥದ್ದನ್ನು ಕಂಡು ಶ್ರೀ ಅರವಿಂದರು ಮರುಗಿದ್ದರು. ಅವರ ಮನಸ್ಸನ್ನು ಮೊದಲು ಸೆಳೆದದ್ದು ಕಾವ್ಯ ಮತ್ತು ರಾಜಕೀಯ. ರಾಜಕೀಯ ರಂಗದಲ್ಲಿ ಮತ್ತು ವಿಶ್ವ ಸಾಹಿತ್ಯದ ಪ್ರಧಾನ ಭಾಗವಾದಂಥ ಕಾವ್ಯದಲ್ಲಿ ಶ್ರೀ ಅರವಿಂದರಿಗೆ ಅಗಾಧವಾದಂತಹ ಆಸಕ್ತಿ ಇತ್ತು. ಹೀಗಾಗಿನೇ ಮುಂದೆ ಅವರು ಇಂಗ್ಲಿಷ್ ಸಾಹಿತ್ಯ ಲೋಕಕ್ಕೆ 24,000 ಸಾಲುಗಳುಳ್ಳ ಯೌಗಿಕ ದರ್ಶನವನ್ನು ನಮಗೆ ನೀಡುವ, ಮನುಕುಲದ ಭವಿಷ್ಯವನ್ನು ಕುರಿತಾದ ಸಾವಿತ್ರಿ ಎಂಬ ಮಹಾಕಾವ್ಯವನ್ನು ಭಾರತಕ್ಕೆ ಬಂದ ಮೇಲೆ ರಚನೆ ಮಾಡ್ತಾರೆ. ಇಂಗ್ಲೆಂಡಿನಲ್ಲಿದ್ದಾಗಲೇ ಅವರು ಐರ್ಲೆಂಡ್ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಾಗ ಅದನ್ನು ಕುರಿತು ಸಹಾನುಭೂತಿ ಉಳ್ಳವರಾಗಿದ್ದರು. ಅದರ ಪರವಾಗಿ ತಾವು ಕೂಡ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದರು. ಹೆಚ್ಚು ಕಾಲ ಅವರು ಯುರೋಪ್ನಲ್ಲಿ ಇರೋದು ವಿಧಿಯ ಉದ್ದೇಶ ಆಗಿರಲಿಲ್ಲ. 1893 ಅಲ್ಲಿ ಒಂದು ಮಹತ್ತರವಾದ ಘಟನೆ ನಡೆಯುತ್ತೆ. ಭಾರತದ ಬರೋಡಾದ ಮಹಾರಾಜರಾಗಿದ್ದ ಸಯಾಜಿರಾವ್ ಗಾಯಕವಾಡರು ಲಂಡನ್ನಿಗೆ ಹೋಗಿದ್ದರು. ಆಗ ಶ್ರೀ ಅರವಿಂದರ ಭೇಟಿಯಾಗತ್ತೆ. ಮೊದಲ ಪರಿಚಯದಲ್ಲೇ ಈತ ಅಸಾಧಾರಣವಾದಂಥ ಯುವಕ, ನಮ್ಮ ಸಂಸ್ಥಾನದಲ್ಲಿ ಈತನಿಗೆ ಕೆಲಸವನ್ನು ಕೊಡಬೇಕು ಅಂಥೇಳಿ ಭಾರತಕ್ಕೆ ಬಂದು ಬರೋಡಾದ ಗಾಯಕವಾಡರ ಸಂಸ್ಥಾನದಲ್ಲಿ ಕೆಲಸ ಮಾಡಿ ಅಂತ ಅವರಿಗೆ ಆಮಂತ್ರಣವನ್ನು ಕೊಡ್ತಾರೆ. 1893 ಫೆಬ್ರವರಿ 6ನೇ ತಾರೀಕು ಇಂಗ್ಲೆಂಡಿನಿಂದ ಭಾರತಕ್ಕೆ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಶ್ರೀ ಅರವಿಂದರು ಬಂದು ಇಳಿಯುತ್ತಾರೆ.